ಕಲ್ಯಾಣ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿರುವ ಲಕ್ಷ್ಮೀ ಮಂಜುನಾಥ್ ಅವರಿಗೆ ಸರ್ಕಾರದ ಪಕ್ಷಕ್ಕೆ ನಷ್ಟವನ್ನು ತುಂಬಿಸುತ್ತಿರುವ ಲಕ್ಷ್ಮೀ ಮಂಜುನಾಥ್ ಅವರಿಗೆ ಇದನ್ನು ಕಂಡು ಕಾಣದೇ ಇರತಕ್ಕಂಥ ಪಿಡಿಒ ಮಂಜುನಾಥ್ ಅವರಿಗೆ ಅವರಿಗೆ ಪ್ರಚೋದಕರಾಗಿರ್ತಕ್ಕಂಥ ಮಂಜುನಾಥ್ ಪಿಡಿಆರ್ ಅವರಿಗೆ ಅವರಿಗೆ ಪ್ರೇರಣೆ ನೀಡಿರ್ತಕ್ಕಂಥ ಮಂಜುನಾಥ್ ಪಿಡಿಆರ್ ಅವರಿಗೆ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುನಾಥ್ ಅವರಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಹಿಳಾ ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಇಮ್ತಿಯಾಜ್ ಅವರ ಹೋರಾಟಕ್ಕೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಮ್ಮ ಚಾಂದ್ ಪಾಷಾ ಅವರ ನೇತೃತ್ವದ ಹೋರಾಟಕ್ಕೆ ಖಂಡಿತ ಕುರುಡರಾಗಿರುವ ಪಿಡಿಒ ಮಂಜುನಾಥ್ ಅವರಿಗೆ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಮಂಜುನಾಥ್ ಅವರಿಗೆ ಅಕ್ರಮವಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡುತ್ತಿರುವ ಮಂಜುನಾಥ್ ಅವರಿಗೆ ಹೋರಾಟ ನಾವು ಬಿಡೋದೆಲ್ಲ ಮಾಡೋದಕ್ಕ ಧಿಕ್ಕಾರ ಧಿಕ್ಕಾರ. ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಏನಾದ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಪಂಚಾಯಿತಿ ಅಧ್ಯಕ್ಷರುಗಳಾಗ್ಲಿ ಈ ಹೋರಾಟವನ್ನೇನಾದರೂ ಕಡೆಗಣಿಸಿದ್ದಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಎಡೆ ಮಾಡಿಕೊಡದೆ ಲಕ್ಷ್ಮೀ ಮಂಜುನಾಥ್ ಎಂಬುವರು ಮಾಡಿರ್ತಕ್ಕಂಥ ಅಕ್ರಮ ಕಟ್ಟಡ ಕಾಮಗಾರಿಯನ್ನು ಅತಿ ಶೀಘ್ರವಾಗಿ ನಿಲ್ಲಿಸಬೇಕು. ನಾನು ಲಕ್ಷ್ಮೀ ಮಂಜುನಾಥ್ ಅವರಿಗೆ ನಾನು ಧಿಕ್ಕಾರ ಆಗ್ತಾ ಇದ್ದೀನಿ. ಕಾರಣ ಏನಂತಂದರೆ ಇದೇ ಸಂಬಂಧಪಟ್ಟಂಥ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಜಮೀನಿನಲ್ಲಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿರತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಾದ ಬೇಬಾಗಿ ಪತ್ರಗಳನ್ನು ಪಡೆಯದೆ ನನ್ನ ಹತ್ರ ಹಣ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥವರ ವಿರುದ್ಧವಾಗಿ ನಾವು ಇವತ್ತೊಂದು ದಿವಸ ಪಂಚಾಯತಿ ಮುಂದೆ ಒಂದು ಧರಣಿ ಕಾರ್ಯ. ಗ್ರಾಮ ಪಂಚಾಯಿತಿ ಮಂಜುನಾಥ್ ಪಿಡಿಒ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದು ರಾಜಾರೋಷವಾಗಿ ಇಲ್ಲಿ ನಡೀತಕ್ಕಂಥ ಅನೈತಿಕ ಕಟ್ಟಡಗಳ ವಿರುದ್ಧ ಏನು ಇವರು ಲೈಸೆನ್ಸ್ ಏನು ಕೊಟ್ಟಿರಲ್ಲ, ಅನುಮತಿನೇ ಕೊಟ್ಟಿರಲ್ಲ. ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಬೇಕಾದ್ರೆ ಅದು ಗ್ರೀನ್ ಲ್ಯಾಂಡ್ ಆಗಿರ್ತದೆ, ವ್ಯವಸಾಯಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದರಲ್ಲಿ ರಾಜಾರೋಷವಾಗಿ ಇವರು ಕಲ್ಯಾಣ ಮಂಟಪ ಕಟ್ಟಿರ್ತಾರೆ, ಅದಕ್ಕೆ ಇವರು ಅನುಮತಿನೂ ಕೊಟ್ಟಿರಲ್ಲ. ಅಷ್ಟು ರಾಜಾರೋಷವಾಗಿ ಅವರು ಕಟ್ಟಡ ನಿರ್ಮಾಣ ಮಾಡ್ತಾ ಇರ್ತಾರೂ ಇವರು ಕಾಣದಂಗೆ ಇರ್ತಾರೆ. ಏನಪ್ಪ ಅಂದರೆ ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಮೊದಲಿಗೆ KEDಯಿಂದ ಪ್ಲ್ಯಾನ್ ಮಾಡಬೇಕು, ಇಷ್ಟು ಅಂತ ಮೆಜರ್ಮೆಂಟು. ಇವ್ರು ಏನು ಮಾಡ್ತಾಯಿದ್ದಾರೆ, ಯಾವುದೋ ಒಂದು ಬೋಗಸ್ ಕೊಟ್ಟು ಇದನ್ನು ಕಮರ್ಷಿಯಲ್ ಆಗಿ ನಾವು ಅಂಗಡಿಲಿ ಕಟ್ತಾ ಇದ್ದೀವಿ ಅಂತ ಬ್ಲೇಸನ್ ಕೊಟ್ಟು ಇವರು ಕಲ್ಯಾಣ ಮಂಟಪ ಕಟ್ತಾ ಇರ್ತಾರೆ. ಒಂದು ಕಲ್ಯಾಣ ಮಂಟಪ ಕಟ್ಟಬೇಕಾದ್ರೆ ಪೊಲ್ಯೂಷನ್ ಬೋರ್ಡ್ ಕಡೆಯಿಂದ ಇವರು ಅನುಮತಿ ಪಡಿಬೇಕು, ಪಂಚಾಯತಿ ಕಡೆಯಿಂದ ಅನುಮತಿ ಪಡಿಬೇಕು, DC ಕನ್ವೆನ್ಷನ್ ಆಗಬೇಕು, ಮಣ್ಣು ಆಮೇಲೆ ಭೂ ವಿಜ್ಞಾನದಿಂದ ಮಣ್ಣು ಪರಿಶೀಲನೆ ಮಾಡಿ ಅದರ ದಾಖಲೆಯನ್ನು ಅನುಮತಿ ಪಡಿಬೇಕು. ಯಾವುದೇ ಸಹ ಅನುಮತಿ ಪಡೆದೆ ಇವರು ರಾಜಾರೋಷವಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಿದ್ದಾರೆ. ಅದನ್ನು ನೋಡಿ ಕಾಣದಂತೆ ಈ PDO ಅವರು ಅವ್ರಿಗೆ ಅನುಮತಿ ಕೊಡೋದನ್ನು ಅದನ್ನು ನಿಲ್ಲಿಸದೆ ಸರ್ಕಾರ ಬಗ್ಸಕ್ಕೆ ನಷ್ಟವನ್ನು ಉಂಟು ಮಾಡಿರ್ತಾರೆ. ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ರೆ ಇವರು ಸರ್ಕಾರ ಕೆಲಸಕ್ಕೆ ನಾಲಾಯಕ್. ಈ ಡೆವಲಪ್ಮೆಂಟ್ ಆಫೀಸರ್ ಏನಿದ್ದಾರೋ ಅವರು ಡೆವಲಪ್ಮೆಂಟ್ ಆಗೋಕ್ಕೆ ನೋಡ್ತಾ ಹೊರತು ಸರ್ಕಾರ ಡೆವಲಪ್ಮೆಂಟು ಪಂಚಾಯತಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ನಾಲಾಯಕ್ ಆಗಿರ್ತಾರೆ. ಅವ್ರಿಗೆ ನಾವು ಧಿಕ್ಕಾರ ಕೂಗುತ್ತಾ ನಾನು ಮನವಿಯನ್ನು ಪುರಸ್ಕರಿಸಲು ಆಗಮಿಸಿರ್ತಕ್ಕಂಥ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಸಹಾಯರವರಿಗೆ ನನ್ನ ಭಿನ್ನಮತದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಓದಿ ನಿಮಗೆ ಕೊಡ್ತಾ ಇದ್ವಿ. ಕಾರಣ ಅಂತ ಹೇಳಿದ್ರೆ ಸರ್ಕಾರ ಯಾರಪ್ಪನ ಸೊತ್ತು ಅಲ್ಲ, ಸರ್ಕಾರದ ದುಡ್ಡು ಸರ್ಕಾರಕ್ಕೆ ಬಳಸಬೇಕು, ಸಾರ್ವಜನಿಕರಿಗೆ ಬಳಸಬೇಕು. ಅಭಿವೃದ್ಧಿ ಅಧಿಕಾರಿ ಬಂದಿರತಕ್ಕಂಥದ್ದು ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಬ್ಯಾಂಕ್ ಖಾತೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಲ್ಲ, ಬ್ಯಾಂಕ್ ಅವರ ಉಳಿತಾಯ ಖಾತೆಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಲ್ಲ, ಅವರ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಲ್ಲ, ಅವರ ಸಾಂಸಾರಿಕ ಜೀವನವನ್ನು ಉನ್ನತ ಮಟ್ಟದ ವಿದ್ಯಾಭ್ಯಾಸಗಳನ್ನು ಕೊಟ್ಟು ರಾಜಾರೋಷವಾಗಿ ನಡೆಯಕ್ಕಂಥದ್ದಲ್ಲ. ನಿಮಗೆ ಆದಂಥ ಸಂಭಾವನೆಗಳನ್ನು ನಿಗದಿಪಡಿಸಿದ್ದಾರೆ. ನಾನು ಹೋರಾಟ ಸಣ್ಣದಂತ ಭಾವಿಸಿ ಏನಾದರೂ ನನ್ನ ಮನವಿಯನ್ನು ಪುರಸ್ಕರಿಸಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳದೆ ಇದ್ದ ಪಕ್ಷದಲ್ಲಿ ನನ್ನ ಹೋರಾಟ, ಮುಂದಿನ ಹೋರಾಟ ಈ ರೀತಿಯ ಹೋರಾಟ ಅಲ್ಲ. ಅನಿರ್ದಿಷ್ಟಾವಧಿ ಹೋರಾಟ ತಮಟೆ ಬಾರಿಸ್ಕೊಂಡು ಕೂತ್ಕೊಳ್ತೀನಿ. ಪಂಚಾಯತಿ ಮುಂದೆ ಮಾಡಲ್ಲ, ತಾಲೂಕ್ ಪಂಚಾಯತಿ ಮುಂದೆ ಮಾಡ್ತೀನಿ.
ಸಂಘಟನೆ ಕೋಲಾರ ಜಿಲ್ಲಾ ಸಮಿತಿಯಿಂದ ಇವತ್ತು ಏನು ಒಂದು ಮನವಿ ಸಲ್ಲಿಸಿದ್ದಾರೆ, ಅದಕ್ಕೆ ಕಾನೂನಿನ ನಿಯಮದ ಪ್ರಕಾರ ನಾವೇನು ಕ್ರಮ ಕೈಗೊಳ್ಳೋದಕ್ಕಾಗತ್ತೆ ಆ ಕ್ರಮವನ್ನು ಖಂಡಿತವಾಗಲೂ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕೊಡ್ತಾ ಈ ಒಂದು ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ. ಅನುಮತಿ ಕೊಡದೆ ಕಟ್ತಾ ಇದ್ದಾರಲ್ಲ ಕಟ್ಟಡ, ಅದಕ್ಕೆ ನೀವು ನೋಡ್ದಂಗಿದ್ದಾರೆ, ಅದರ ಬಗ್ಗೆ ಏನಿದೆ ಸರ್? ನೋಡದೆ ಇರೋದಕ್ಕೆ ಅದೇನು ಬೆಚ್ಚಿಟ್ಕೊಂಡು ಮಾಡ್ತಾ ಇರೋಂಥದ್ದು ಇಲ್ಲ, ರಾಜಾರೋಷವಾಗಿ ಅದನ್ನ ಬಗ್ಗೆ ಈಗಾಗಲೇ ಗಮನಕ್ಕೆ ಬಂದಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಾಕಷ್ಟು ಬಾರಿ ತಿಳಿಸಿದ್ವಿ. ಅವರು ಕೆಲವೊಂದು ಕಾಲಾವಕಾಶ ಕೋರಿದ್ದಾರೆ. ಹಾಗಾಗಿ ತಮ್ಮ ಅನುಭವ ಪ್ರಕಾರ ಅವ್ರಿಗೆ ನಾವು ಲಿಖಿತ ಮುಖಾಂತರವಾಗಿ ನೋಟಿಸನ್ನು ಜಾರಿ ಮಾಡ್ತೀವಿ. ಕಾಮಗಾರಿ ಏನು ಈಗ ಚಾಲನೆಯಲ್ಲಿದೆ ಆ ಕಾಮಗಾರಿಯನ್ನು ತಡೆತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಮುಖಾಂತರವಾಗಿ ನಿಮಗೆ ಈ ವಿಷಯ ತಿಳಿಸ್ತಾ ಭರವಸೆಯನ್ನು ಕೊಡ್ತಾ ಇದ್ದೀವಿ. ನಿರ್ಭಯ್ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ.